ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ದೇಶ ಬರ್ತದಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ಆಗ್ಬಹುದು, ಅವು ಯಾರ್ಯಾರ ದೈವದಲ್ಲಿ ಏನೇನಿದೆ ಅದು ಆಗ್ತೈತಿ, ಏನೋ ತೊಂದರೆ ಮಾಡ್ಕೋಬೇಡ್ರಿ. ಇಲ್ಲ ಎರಡುವೆ ಏನೋ ವಿಚಿತ್ರವಾಗಿ ಮಾತಾಡ್ತವೆ, ಏನಂತ ಇವಕ್ಕೆ? ಯಾವ್ದೋ ಲ್ಯಾಟ್ರಿ ಹೊಡೆದಿರ್ಬೇಕು ಕಲ್ಯಾಣ, ನಂಗೂ ಗೊತ್ತಾಗಿಲ್ಲ ತಡಿಯಪ್ಪ. ಲೇ ಅಣ್ಣಂದ್ರೆ ಯಾರ ಹೇಳ್ರಪ್ಪ ಏನ್ ಮ್ಯಾಟ್ರು ಅಂತವ? ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ. ವಾ ನಿಜವೇನ? ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ, 2.5 ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರ ಅಂತ ಹೇಳಿ. ಸೂಪರ್ ಮಾಮಾ. ಬಾಪಲಣ್ಣಿ ಸಂಪುಟ ವಿಸ್ತರಣೆ ಮಾಡ್ತಾವಂತ ಕಣೆ, ಅದಕ್ಕೆ ಹಿಂದೆ ಯಾರ್ಯಾರಿಗೆ ಕುರ್ಚಿ ಸಿಕ್ಕಿಲ್ವೋ ಅವೆಲ್ಲ ಈಗ ಸ್ನಾನ ಮಾಡ್ಕೊಂಡು ಸಿಕ್ಕಿ ದೇವಸ್ಥಾನ ಸುತ್ತಕ್ ಶುರು ಮಾಡಬೇಕನೆ. ಓ ಶುರುವಾಯ್ತೇನಿಲ್ಲ ಇವುಗಳ ಕಿತಾಪತಿ, ಇನ್ನ ಒಂದು ಐಟಮ್ ಹೊಡೆದಾಡಕ್ಕೆ ಶುರು ಮಾಡಿಕೊಂಡವೆ ನೋಡ್ಲೆ. ಆಲ್ರೆಡಿ ಒಳಗೊಳಗೆ ಶುರುವಾಗೈತೆ ಕಣೆ, ಕನ್ಫರ್ಮ್ ಆಗಿ ಲಿಸ್ಟ್ ಆಚೆಗೆ ಬರ್ಲಿ ಅಂತ ಕಾಯ್ತವೆ ಅಷ್ಟೇ. ಈಗೇನ್ ಡಿಸೈಡ್ ಮಾಡಾಕೈತೋ ಇಲ್ಲ ಇನ್ನು ವಿಚಾರ ಮಾಡ್ತೈತೋ ಹೆಂಗ್ಲ? ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ, ಮತ್ತು ಹೊಸ ಹಳಬರು ಹೋಗಿ ಹೊಸಬ್ರು ಬಂದೇ ಬರ್ತಾರೆ. ಸೊ ಮುಂಚೆ ಕೂಡ 30 ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು, ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ. ಯಾರು ಲೀಡರ್ ಮಾಡಬೇಕು ಅಂತ ಹೈಕಮಾಂಡ್ನವ್ರು ಮಾಡೋದು. ಅಲ್ಲಿಗೆ ಆದಷ್ಟು ಬೇಗ ಜಗಳ ಸ್ಟಾರ್ಟು ಅಂತ ಅರ್ಥ ಕಂಡ್ಲೆ. ಈಗ ಹೊಸೊಬ್ರಿಗೆ ಚಾನ್ಸ್ ಕೊಡ್ಬೇಕು ಅಂದ್ರಿ ಹಳೊಬ್ರು ಕುರ್ಚಿ ಬಿಟ್ಟು ಸೈಡಿಗೆ ನಿಂತ್ಕೊಬೇಕು, ಅದಕ್ಕೆಲ್ಲ ಈ ಸೀನಿಯರ್ಗಳು ಒಪ್ಕೊಂತವ ಹೆಂಗ್ಲೆ? ಕೃಷ್ಣ ಬೈರೇಗೌಡ ನನ್ ಕುರ್ಚಿ ಬಿಟ್ಟು ಕೊಡ್ತೀನಿ ಅಂದೈತೆ ಕಣೆ. ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ಓಯ್ ನಾವಂತೂ ತಯಾರು. ಇಡೀ ಸರ್ಕಾರದಲ್ಲಿ ಕೆಲಸ ಮಾಡ್ತಿರವೆ ಒಂದೆರಡು, ಅದರಲ್ಲಿ ಈ ಕೃಷ್ಣ ಬೈರೇಗೌಡ್ರುವೆ ಕಂಡ್ಲೆ. ಅದ್ರ ಕುರ್ಚಿನ ಕಿತ್ಕೊಂಡು ಸಿದ್ದಣ್ಣ ಯಾರು ನಂಬ್ಕೊಂಡ್ ಕೆಲಸ ಮಾಡ್ತದಂತ. ಅಯ್ಯ ಫಸ್ಟ್ ಆಫ್ ಆಲ್ ಸಿದ್ದಣ್ಣ CM ಆಗಿರ್ತದ ಅನ್ನೋದೇ ಡೌಟ್ ಐತೆ ಕಂತರ್ಲಣ್ಣ. ನೋಡಿಲ್ಲಿ ರಾಜಣ್ಣ ಏನೋ ಹೇಳ್ತೈತಿ, ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇದ್ದಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಿಲ್ಲ. CMನು ಚೇಂಜ್ ಮಾಡ್ತವೆ ಅಂದ್ರಿ ಇದ್ಯಾಕೋ ಹೊಡೆದಾಟ ಆಗಂಗ್ ಕಾಣ್ತೈತೆ ಕಂಡ್ಲೆ. ನೀನ್ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ, ಅದೇನಾಯ್ತದೋ ಸಮಾಧಾನವಾಗಿ ಕುಂತ್ಕೊಂಡು ನೋಡೋಣ ನಡಿಯಪ್ಪ. ಶಿವನೇ ಶಂಭುಲಿಂಗ. Cuidado, caralho!